ಭಾಗ್ಯ ಅಂತಕ್ಕಂಥದ್ದು ಇಲ್ಲ ಅಂತಂದ್ರೆ ಪೂರ್ವ ಜನ್ಮದ ಕರ್ಮ. ಹಿಂದೆ ಪೂರ್ವ ಜನ್ಮದ ಕರ್ಮ ಹೇಗಿತ್ತಪ್ಪ ಅಂತಂದ್ರೆ ಆ ಮಡಿಯಮ್ಮನಿಗೆ ಮತ್ತು ಸಂಗಮ್ಮನಿಗೆ ಅಂತಂದ್ರೆ ಮಕ್ಕಳಿಗೆ ಅಸಹ್ಯತನ ಮಾಡ್ತಿದ್ರಂತ, ಬೇರೆಯವರ ಮಕ್ಕಳಿಗೆ ಹೀಯಾಳಿಸಿ ಮಾತಾಡ್ತಿದ್ರಂತ, ಬೇರೆಯವರ ಮಕ್ಕಳಿಗೆ ಕೆಟ್ಟದಾಗಿ ಮಾತಾಡ್ತಿದ್ರಂತ. ಮತ್ತೊಂದು ಮೀರಿ ಇತಿಹಾಸ ಹೇಳ್ತದೆ, ಪುರಾಣಿಕರ ಹೇಳ್ತಾರೆ, ಸಣ್ಣ ಮಗುವನ್ನು ಕೂಡ ಕೊಲೆ ಮಾಡ್ತಕ್ಕಂಥ ಇತಿಹಾಸ ಇದೆ ಅಂತ. ಎಂತ ವಿಪರ್ಯಾಸ ನೋಡ್ರಿ. ಬೇರೆಯವರ ಮನೆಯವರ ಮಕ್ಕಳನ್ನು ಕೂಡ ಹೀಯಾಳಿಸಿ ಮಾತನಾಡಿದ್ದಕ್ಕೆ, ಅವರಿಗೆ ಅಸಹ್ಯತನ ಮಾಡಿದ್ದಕ್ಕೆ ಪರಮಾತ್ಮ ಆ ಕರ್ಮದ ಫಲಾನೇ ಇವತ್ತು ಅವರಿಗೆ ಮಕ್ಕಳ ಭಾಗ್ಯವನ್ನ ಕೊಟ್ಟಿಲ್ಲ. ನೋಡಿ ಹೆಂಗದ. ಕರ್ಮಣ್ಯ ವಾದಿಕಾರಸ್ತೆ ಮಾಪಲೇಸು ಕದಾಚನ. ಎಲ್ಲವೂ ಕೂಡ ಬಿಡ್ತದ. ಒಂದು ವೇಳೆ ದೇವರು ಕೂಡ ಬಿಡಬಹುದು, ಗುರು ಆದವನು ಕೂಡ ಬಿಡ್ಬೋದು, ಆದ್ರೆ ಕರ್ಮ ಅಂತಕ್ಕಂಥದ್ದು ಯಾವತ್ತೂ ಕೂಡ ಬಿಡೋದಿಲ್ಲ. ಅದಕ್ಕೆ ಹೇಳ್ತಾನ ಜ್ಞಾನಿ, ಏನ್ ಹೇಳ್ತಾನ? ಹಿಂದಿನ ಪುಣ್ಯವನ್ನು ಹಿಂದುಂಡುಣ್ಣಬೇಕಾತ್ಮ, ಹಿಂದಿನ ಪುಣ್ಯವನ್ನು ಮುಂದುಂಡುಣ್ಣಬೇಕಾತ್ಮ ಅಂತ ಹೇಳ್ತಾನೆ ಜ್ಞಾನಿ. ಆದ್ರ ಇವತ್ತು ನಾವೇನು ಕೆಟ್ಟ ಕೆಲಸ ಮಾಡ್ತೀವಲ್ಲ ಅದ್ರ ಪ್ರತಿಫಲ ಕರ್ಮ ಅಂತಕ್ಕಂಥದ್ದು ಇವತ್ತೇ ನಮಗೆ ಕೊಡ್ತದೆ. ಕರ್ಮದ ಫಲ, ಆ ಕರ್ಮದ ಫಲಾನೇ ಮಕ್ಕಳ ಭಾಗ್ಯ ಅಂತಕ್ಕಂಥದ್ದು ಇರೋದಿಲ್ಲ. ನಮ್ಮನೆ ಒಳಗಿರುವಂತ ಮಕ್ಕಳಿಗೆ ಯಾವ ರೀತಿ ನಾವು ಸಂಸ್ಕಾರವನ್ನ ಕೊಡ್ತೀವಿ, ನಾವು ಯಾವ ರೀತಿ ಇರ್ತೀವಲ್ಲ ಆ ರೀತಿ ನಮ್ಮ ಮಕ್ಕಳು ಇರ್ತಾರೆ. ಆದ್ರ ನಮ್ಮಂಗ ಅವರು ಇಲ್ಲಲ್ಲ ಅಂತ ತಿಳ್ಕೊಂಡು ನಾವು ಬೇರೆದವ್ರ ಮನೆ ಮಕ್ಕಳ ಬಗ್ಗೆ ಮಾತಾಡ್ತೀವಲ್ಲ, ಅದು ಬಹಳ ದೊಡ್ಡ ಕರ್ಮದ ಫಲ. ಆ ಮಡಿಯಮ್ಮ ಮತ್ತು ಸಂಗಮ್ಮ ಏನ್ ಮಾಡಿದ್ರಪ್ಪ ಅಂತಂದ್ರೆ, ಅವರಿಗೆ ಬೇರೆ ಮನೆಯವರ ಮಕ್ಕಳ ಬಗ್ಗೆ ಹೀಯಾಳಿಸಿ ಮಾತಾಡೋದು, ಅಸಹ್ಯತನ ಮಾಡೋದು. ಹೆಂಗ ಈಗಿನ ದಿನಮಾನದೊಳಗೆ ನಾವು ಮಾತಾಡ್ತೀವಿ ನೋಡ್ರಿ, ಅವ ಇವನ ಮಗಳು ಹಿಂಗದಾಳ ಅಂತ ತಿಳ್ಕೊಂಡು ನಾವೇನು ಮಾತಾಡ್ತೀವಲ್ಲ ಅದು ಕರ್ಮದ ಫಲ ಅಂತ ಹೇಳ್ತಾರೆ. ಹೀಯಾಳಿಸಿ ಮಾತಾಡೋದು. ಇವತ್ತಿನ ದಿನಮಾನದೊಳಗೆ ಒಬ್ಬ ವ್ಯಕ್ತಿ ಬೆಳೆಯಾಕತ್ತಾನಪ್ಪ ಅಂತಂದ್ರೆ ಅವನ ಕಾಲು ಹಿಡೋ ಜಗ್ಗೋದು ಕೂಡ ಕರ್ಮನೇ. ಒಬ್ಬ ವ್ಯಕ್ತಿ ತಾನೇ ಸ್ವತವಾಗಿ ದುಡಿದು ತಿನ್ನಾಕತ್ತಾನಪ್ಪ ಅಂತಂದ್ರ ಅವನನ್ನು ಹೆಂಗರ ಮಾಡಿ ನಾ ಕೆಡಿಸೇನೆ ಅನ್ನುವಂಥ ಕೆಟ್ಟ ಬುದ್ಧಿ ಅದಲ್ಲ, ಅದು ಕೂಡ ಕರ್ಮನೇ. ಯಾವಾಗಲೂ ಧರ್ಮ ಹೇಳ್ತದೆ, ಮತ್ತೊಬ್ಬರನ್ನ ಕಾಲು ಎಳಿಬೇಡ, ಮತ್ತೊಬ್ಬರ ಮನೆಯ ತುಡುಗು ಮಾಡಿ ತಿನ್ನಬೇಡ, ಮತ್ತೊಬ್ಬರನ್ನ ಬಡದು ಬದುಕಬೇಡ, ಮತ್ತೊಬ್ಬರ ಮನೆಗೆ ಕಲ್ಲು ಹಚ್ಚಬೇಡ, ಮತ್ತೊಬ್ಬರ ಹಣೆಗೆ ಕಲ್ಲು ಒಗಿಬೇಡ. ನನ್ನ ಕಡೆ ಮಾಡಾಕ ಆಗ್ಲಿಲ್ಲ ಅಂದ್ರೂ ಕೂಡ ಅವರಿಗೆ ನಾನು ಅದೀನಿ ಅನ್ನುವಂಥ ಧೈರ್ಯವನ್ನು ಕೊಟ್ಟೆಪ್ಪ ಅಂತಂದ್ರೆ ಧರ್ಮ ನಿನ್ನ ಕಾಪಾಡ್ತದ. ನೀ ಏನೋ ಅವರಿಗೆ ಕೊಡೋದು ಬೇಡ, ಹೇಳೋದು ಬೇಡ, ಮಾಡೋದು ಬೇಡ, ಆದ್ರೆ ಕೆಟ್ಟ ಕೆಲಸ ಮಾಡಬೇಡ ಅಂತ ಧರ್ಮ ಹೇಳ್ತದ. ಕರ್ಮ ಅನ್ನೋದು ಬಹಳ ಕೆಟ್ಟ. ದೇವರು ಬಿಟ್ಟರು ಕೂಡ ಕರ್ಮ ಬಿಡೋದಿಲ್ಲ. ಆ ಕರ್ಮದ ಫಲವೇ ಆ ಮಡಿಯಮ್ಮನಿಗೆ ಮತ್ತು ಸಂಗಮ್ಮನಿಗೆ, ಆ ಚಾಲುಕ್ಯ ಮನೆತನದವರಿಗೆ ಮಕ್ಕಳ ಭಾಗ್ಯ ಅಂತಕ್ಕಂಥದ್ದು ಇರೋದಿಲ್ಲ. ಮಕ್ಕಳ ಭಾಗ್ಯ ಹಿಂದೆ ಮಾಡಿರ್ತಕ್ಕಂಥ ಎಲ್ಲ ಕೆಟ್ಟ ಕೆಲಸಗಳನ್ನ ಮತ್ತೊಬ್ಬರ ಮನೆಯ ಮಕ್ಕಳನ್ನ ಬೈತಾಳ, ಹೊಗಳ್ತಾಳ, ಅಸಹ್ಯ ಮಾಡ್ತಾಳ, ಹೀಯಾಳಿಸ್ತಾಳ. ಆದ್ರೆ ಭಗವಂತ ಏನ್ ಮಾಡ್ತಾನ? ಇವತ್ತಕ್ಕಿಗೆ ಮಕ್ಕಳ ಭಾಗ್ಯನೇ ಅಂತಕ್ಕಂಥದ್ದು ಕೊಡೋದಿಲ್ಲ. ಮಕ್ಕಳ ಭಾಗ್ಯನೇ ಅಂತಕ್ಕಂಥದ್ದು ಭಗವಂತ ಎಲ್ಲವನ್ನು ಕೊಟ್ಟು ನೋಡ್ತಾನ, ಅವಕಾಶಗಳನ್ನ ಎಲ್ಲ ರೀತಿ ಕೊಟ್ಟು ನೋಡ್ತಾನ. ಒಮ್ಮೆ ಬಡವನಾಗಿ ಹುಟ್ಟಿಸ್ತಾನೆ, ಶ್ರೀಮಂತನಾಗಿಯೂ ಕೂಡ ಹುಟ್ಟಿಸ್ತಾನೆ. ಹೆಂಗ್ ಹುಟ್ಟುತ್ತೀವಿ, ಯಾರ ಮನೆ ಒಳಗೆ ಹುಟ್ಟುತ್ತೀವಿ, ಯಾವ ಸಮಯದೊಳಗೆ ಹುಟ್ಟುತ್ತೀವಿ, ಯಾವ ಸಮಯದೊಳಗೆ ಹುಟ್ಟುತ್ತೀವಿ ಅಂತಕ್ಕಂಥದ್ದು ನಮಗೆ ಗೊತ್ತಿರೋದಿಲ್ಲ. ಆದ್ರ ಭಗವಂತ ಹಣಿ ಮೇಲೆ ಬರೆದು ಕಳಿಸಿರ್ತಾನಂತ. ಏನು ಬರೆದು ಕಳಿಸಿರ್ತಾನಂತ? ನೋಡಪ್ಪ, ನಿನಗ ಇಂತಿಷ್ಟಂತೇಳಿ ಆಯುಷ್ಯವನ್ನ ಕೊಟ್ಟಿರ್ತೀನಿ. ಆ ಆಯುಷ್ಯದೊಳಗ ನೀನು ಪುಣ್ಯದ ಕೆಲಸವನ್ನೇ ಮಾಡು, ಪಾಪದ ಕೆಲಸವನ್ನ ಮಾಡಬೇಡ ಅಂತ ತಿಳ್ಕೊಂಡು. ಪುಣ್ಯದ ಕೆಲಸವನ್ನ ಮಾಡು, ಪಾಪದ ಕೆಲಸ ಮಾಡಬೇಡ ಅಂತೇಳಿ. ಹಾಗಿರುವಂತ ಸಂದರ್ಭದೊಳಗ ಈ ಮಡಿಯಮ್ಮ ಮತ್ತು ಸಂಗಮ್ಮನವರು ಬಹಳಷ್ಟು ದೇವರಿಗೆ ಹರಕೆಯನ್ನ ಹೊರ್ತಾರೆ, ಬಹಳಷ್ಟು ಗುಡಿ ಗುಂಡಾರಗಳಿಗೆ ಹೋಗ್ತಾರೆ, ಎಲ್ಲ ತಿರುಗಾಡ್ತಾರೆ. ಆದ್ರೂ ಕೂಡ ಅವರಿಗೆ ಮಕ್ಕಳ ಭಾಗ್ಯ ಅಂತಕ್ಕಂಥದ್ದು ದೇವರು ಇನ್ನೂ ಕೊಟ್ಟಿರೋದೇ ಇಲ್ಲ. ಕರ್ಮ ಅನ್ನೋದದ ನೋಡ್ರಿ, ಬಹಳ ಕೆಟ್ಟದು.
ಭಗವಂತ ಎಲ್ಲವನ್ನು ಒಮ್ಮೆ ಕೊಟ್ಟು ನೋಡ್ತಾನ, ಎಲ್ಲವನ್ನು ಕಸಗೊಂಡು ಕೂಡ ನೋಡ್ತಾನೆ, ಎಲ್ಲವನ್ನು ಕಸಗೊಂಡು ಕೂಡ ನೋಡ್ತಾನೆ. ಈ ಬಾಗಲಕೋಟೆ ಒಳಗ ಲಡ್ಡು ಮುತ್ಯ ಅಂತ ಆಗಿ ಹೋದ. ಎಲ್ಲರೂ ಕೂಡ ಹೆಸರು ಕೇಳಿವಿ, ಕೇಳಿರಿಲ್ಲವಾ? ಲಡ್ಡು ಮುತ್ಯ ಅಂತ ತಿಳ್ಕೊಂಡು